ನಾನು ಮೊದಲನೇ ಸಲ ಫ್ಲೈಟ್ ತೊಗೊಬೇಕಾದ್ರೆ ತುಂಬ ಎಕ್ಸೈಟ್ಮೆಂಟಲ್ಲಿದ್ದೆ. ಸೊ ಈ ಎಕ್ಸೈಟ್ಮೆಂಟಲ್ಲಿ ತುಂಬ ಮಿಸ್ಟೇಕ್ಸ್ಗಳನ್ನ ಮಾಡಿದೆ. ಇದರಿಂದಾಗಿ ನನಗೆ ಕೆಲವೊಂದು ಸಲ ಫ್ಲೈಟ್ ಮಿಸ್ ಆಗಿದ್ದು ಇದೆ, ಕೆಲವೊಂದು ಸಲ ಜಾಸ್ತಿ ದುಡ್ಡು ಖರ್ಚಾಗಿದ್ದು ಇದೆ. ಸೊ ಈ ರೀತಿಯ ಮಿಸ್ಟೇಕ್ಸ್ಗಳನ್ನು ನೀವು ಮಾಡದೇ ಇರಲಿ ಅಂತ ನಾನು ನಿಮಗೆ ಇವತ್ತು ಈ ವಿಡಿಯೋನ ತೊಗೊಂಬರ್ತಾ ಇದ್ದೀನಿ. ಮೊದಲನೇ ತಪ್ಪು ನಾವು ನಾರ್ಮಲಿ ಮಾಡೋದೇನೆಂದರೆ, ಫ್ಲೈಟು ಇವಾಗ ಬೆಳಿಗ್ಗೆ 8 ಗಂಟೆಗಿದ್ದರೆ ನಾವು ಆರಾಮಾಗಿ 7 ಗಂಟೆಗೆ ರೀಚ್ ಆದರೆ ಸಾಕು ಅಂತ ಅಂದ್ಕೊಂಡ್ಬಿಡ್ತೀವಿ. ಸೊ ಇದ್ರ ಬಗ್ಗೆ ತುಂಬ ಕಾಳಜಿ ವಹಿಸ್ಕೊಳ್ಳಿ. ಇದ್ರ ಬಗ್ಗೆ ಕೇರ್ಲೆಸ್ ಬಿಹೇವಿಯರ್ ಇರಲೇಬಾರ್ದು. ಏನಕ್ಕಂದರೆ ನೀವು ಮೊದಲನೇ ಸಲ ಏರ್ಪೋರ್ಟಿಗೆ ಹೋಗ್ತಾ ಇದ್ದೀರಿ ಅಂತಂದರೆ ನಿಮಗೆ ಯಾವ ರೀತಿ ಪ್ರೊಸೆಸ್ ಇರುತ್ತೆ, ಯಾವ ರೀತಿ ಚೆಕ್ ಇನ್ ಮಾಡಬೇಕು, ಯಾವ ರೀತಿ ಸೆಕ್ಯೂರಿಟಿ ಇರುತ್ತೆ, ಇದ್ರ ಬಗ್ಗೆ ಐಡಿಯಾ ಇರಲ್ಲ. ಸೊ ನೀವು ಮೊದಲನೇ ಸಲ ಹೋಗ್ತಾ ಇರಬೇಕಾದ್ರೆ ಇದನ್ನು ನೀವು ಲೈಟಾಗಿ ತೊಗೊಂಡ್ಬಿಟ್ರೆ ನಿಮ್ಮ ಫ್ಲೈಟ್ ಮಿಸ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಕೆಲವೊಂದು ಸಲ ಸೆಕ್ಯೂರಿಟಿಯಲ್ಲಿ ಲೇಟ್ ಆಗುತ್ತೆ, ಕೆಲವೊಂದು ಸಲ ಎಂಟ್ರಿ ಮಾಡಬೇಕಾದ್ರೆ ಲೇಟ್ ಆಗುತ್ತೆ, ಚೆಕ್ ಇನ್ ಮಾಡಬೇಕಾದ್ರೆ ಲೇಟ್ ಆಗುತ್ತೆ, ಕೆಲವೊಂದು ಸಲ ಟ್ರಾಫಿಕಲ್ಲಿ ನೀವು ಲೇಟ್ ಆಗಿಬಿಡ್ತೀರಾ. ಸೊ ಮೊದಲನೇ ಸಲ ನಮಗೆ ಒಂದು ರೀತಿಯ ಒಂದು ಆಂಗ್ಸೈಟಿ ಇರುತ್ತೆ. ಆ ಆಂಗ್ಸೈಟಿನಲ್ಲಿ ನಾವು ಈ ಮಿಸ್ಟೇಕ್ಗಳನ್ನ ಮಾಡಿಬಿಟ್ರೆ ಫ್ಲೈಟ್ ಮಿಸ್ ಆದರೆ ಮತ್ತೆ ನೀವು ಎಕ್ಸ್ಟ್ರಾ ಟಿಕೆಟ್ ಪರ್ಚೇಸ್ ಮಾಡಬೇಕಾಗತ್ತೆ. ಸೊ ನೀವು ಎಕ್ಸ್ಟ್ರಾ ಟಿಕೆಟು ಅವತ್ತೇ ತೊಗೊತೀರ ಅಂದರೆ ಇನ್ನೂ ಜಾಸ್ತಿ ಪ್ರೈಸ್ ಕೊಡಬೇಕಾಗತ್ತೆ. 5,000 ಇರೋ ಟಿಕೆಟ್ ನಿಮಗೆ 10,000, 12,000 ಈ ರೀತಿ ಟಿಕೆಟ್ಸ್ಗಳು ಬರುತ್ತೆ. ಇದನ್ನು ನಾನು ಫಸ್ಟಿಗೆ ಯಾಕೆ ಹಾಕಿದ್ದೀನಿ ಅಂದರೆ, ಇದ್ರ ಬಗ್ಗೆ ನಾವು ತುಂಬ ಕೇರ್ಫುಲ್ ಆಗಿರಲ್ಲ. ನಾವು AC ಬಸ್ಸಲ್ಲಿ ಹೋಗಿರ್ತೀವಿ ಅಥವಾ ನಾವು ರಿಸರ್ವೇಷನ್ ಮಾಡಿ ಬಸ್ಸಲ್ಲಿ ಹೋಗಿರ್ತೀವಿ. ಅವ್ರೊಂದು 10 ನಿಮಿಷ ಕಾಯ್ತಾರೆ, ನಿಮಗೆ ಫೋನ್ ಮಾಡ್ತಾರೆ, 10 ನಿಮಿಷದಲ್ಲಿ ಹತ್ಕೊಂಡ್ಬಿಡ್ಬೋದು. ಆದರೆ ಫ್ಲೈಟಲ್ಲಿ ಈ ರೀತಿ ಆಗಲ್ಲ. ಸೊ ಖಂಡಿತವಾಗ್ಲೂ ಮೊದಲನೇ ಸಲ ಹೋಗ್ತಿದ್ದೀರಾ ಅಂತಂದರೆ 3 ಗಂಟೆ ಮೊದಲು ಏರ್ಪೋರ್ಟನ್ನು ರೀಚ್ ಆಗಿ ಮತ್ತು ಆರಾಮಾಗಿ ಚೆಕ್ ಇನ್ನು ಸೆಕ್ಯೂರಿಟಿ ಎಲ್ಲ ಮಾಡ್ಕೊಳ್ಳಿ. ಈ ರೀತಿಯ ಇನ್ಸಿಡೆಂಟ್ಸ್ ನಿಮಗಾಗಿದ್ದರೆ ಕಮೆಂಟ್ಸಲ್ಲಿ ಬರೆದು ತಿಳಿಸಿ ನಿಮಗೆ ಯಾವ ರೀತಿಯ ಇನ್ಸಿಡೆಂಟ್ಸ್ ಆಗಿದೆ ಅಂತ. ನನ್ನ ಹೆಸರು ಸಾಯಿ ಕೀರ್ತನ್. ಸಾಯಿ ಕನ್ನಡ ಟ್ರಾವೆಲರ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನೀವು ಮೊದಲನೇ ಸಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಂತಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಉಳಿದಿರೋ ವೀಡಿಯೋಸನ್ನು, ವ್ಲಾಗ್ಸನ್ನು ಚೆಕ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ ಜೊತೆ ವಿಡಿಯೋನ ಶೇರ್ ಮಾಡೋಕ್ಕೆ ಮರಿಬೇಡಿ. ಎರಡನೇ ಪಾಯಿಂಟ್ ಏನಂದರೆ, ನೀವು ಪ್ಯಾಕಿಂಗ್ ಮಾಡಬೇಕಾದ್ರೆ ನಿಮ್ಮ ಟಿಕೆಟಲ್ಲಿ ಅದರಲ್ಲಿ ಲಗೇಜ್ನ ವೆಯ್ಟ್ ಬರೆದಿರುತ್ತೆ. ಡೊಮೆಸ್ಟಿಕಲ್ಲಿ 7 kg + 15 kg ಇರುತ್ತೆ. ಏರ್ ಇಂಡಿಯಾ ಇದ್ದರೆ ಅದರಲ್ಲಿ ಸ್ವಲ್ಪ ವೆಯ್ಟ್ ಜಾಸ್ತಿ ಇದೆ ಕೆಲವೊಂದು ಫ್ಲೈಟಲ್ಲಿ. ಇಂಟರ್ನ್ಯಾಷನಲಲ್ಲಿ ಬೇರೆ ಇರುತ್ತೆ, ನಿಮಗೆ 7 + 25 20 ಕಿಲೋಸು, ಕೆಲವೊಂದು ಸಲ 30, 35. ಸೊ ಆ ವೆಯ್ಟನ್ನು ನೀವು ಚೆಕ್ ಮಾಡ್ಕೊಳ್ಳಿ ಮತ್ತು ಲಗೇಜನ್ನು ಅದೇ ರೀತಿ ಪ್ಯಾಕ್ ಮಾಡ್ಕೊಳ್ಳಿ. ನಾನು ಒಂದು ಸಲ ಏನು ಮಾಡಿದೆ ಅಂದರೆ, ನನ್ನ ಸೂಟ್ ಕೇಸಲ್ಲಿ 15 kg, ಅದರ ಪರ್ಫೆಕ್ಟ್ 15 kg ಹಾಕ್ಕೊಂಡಿದ್ದೆ. ಒಂದು 100 ಗ್ರಾಮೇನೋ ಕಮ್ಮಿ ಇತ್ತು. ಮತ್ತು ನನ್ನ ಕ್ಯಾರಿ ಆನಲ್ಲಿ ಎಕ್ಸ್ಟ್ರಾ 5 kg ಇತ್ತು. 7 kg + 5 kg ಎಕ್ಸ್ಟ್ರಾ ಇತ್ತು. ಚೆಕ್ ಇನ್ ಕೌಂಟರಲ್ಲಿ ಜೆಂಟ್ಸ್ ಕೂತ್ಕೊಂಡಿದ್ರು. ಸೊ ಅವರು 1 kgನೂ ಬಿಡೋಕ್ಕೆ ಒಪ್ಪಲೇ ಇಲ್ಲ. ಆಮೇಲೆ 5 kgಗೆ ನಾನು ಎಕ್ಸ್ಟ್ರಾ ಚಾರ್ಜಸ್ಸು ಕೊಡಬೇಕಾಗಿತ್ತು. ಪರ್ kg 500 ರೂಪೀಸ್ ಕೊಡಬೇಕಾಗಿತ್ತು. ಸೊ ಎಕ್ಸೆಸ್ ಬ್ಯಾಗೇಜ್ಗೆ ಮತ್ತು ಎಕ್ಸ್ಟ್ರಾ ಚಾರ್ಜಸ್ಸು ಖರ್ಚಾಯಿತು. ಅವತ್ತಂತೂ ತುಂಬ ಟೆನ್ಷನಲ್ಲಿದ್ದುಬಿಟ್ಟಿದೆ ನಾನು, ಸುಮ್ಮನೆ ದುಡ್ಡು ಎಕ್ಸ್ಟ್ರಾ ಕೊಡಬೇಕಾಯ್ತಲ್ಲ ಅಂತ. ಸೊ ಈ ರೀತಿಯ ಮಿಸ್ಟೇಕ್ಗಳನ್ನು ನೀವು ಮಾಡಬೇಡಿ. ಫಸ್ಟ್ ಟೈಮ್ ಹೋಗ್ತಾ ಇರಬೇಕಾದ್ರೆ ನಾವು ಬೇರೆ ಕಡೆಯಿಂದ ಟ್ರಾವೆಲ್ ಮಾಡ್ತಾ ಇರಬೇಕಾದ್ರೆ, ಅದ್ರ ಬೇರೆ ಕಡೆ ಹೋಗ್ತಾ ಇರಬೇಕಾದ್ರೆ ನಾವು ತುಂಬ ಲಗೇಜನ್ನು ಪ್ಯಾಕ್ ಮಾಡ್ಕೊಂಡ್ಬಿಡ್ತೀವಿ. ಅದರ ವೆಯ್ಟ್ ಚೆಕ್ ಮಾಡಿರಲ್ಲ, ಅದರಲ್ಲಿ ಎಷ್ಟಾಗಿರುತ್ತೆ ಅಂತಲೂ ಚೆಕ್ ಮಾಡಿರಲ್ಲ, ಮತ್ತು ಟಿಕೆಟಲ್ಲಿ ಎಷ್ಟಿದೆ ಅಂತ ಚೆಕ್ ಮಾಡಿರಲ್ಲ. ಸೊ ಇದನ್ನೆಲ್ಲ ಚೆಕ್ ಮಾಡ್ಕೊಳ್ಳಿ ಮತ್ತು ಒಂದು ವೇಯಿಂಗ್ ಮಿಷಿನನ್ನು ಪರ್ಚೇಸ್ ಮಾಡ್ಕೊಳ್ಳಿ. ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಈ ವೇಯಿಂಗ್ ಮಿಷಿನ್ ಇದೆ ನೋಡಿ, ಅಮೆಝಾನಲ್ಲಿ ಸಿಗುತ್ತೆ. ನಿಮ್ಮ ಹಣ ಉಳಿಯುತ್ತೆ ಈ ವೇಯಿಂಗ್ ಮಿಷಿನಿಂದ. ಸೊ ಪರ್ಚೇಸ್ ಮಾಡ್ಕೊಳ್ಳಿ ನಿಮ್ಮ ಹತ್ರ ವೇಯಿಂಗ್ ಮಿಷಿನ್ ಇನ್ನೂ ಇಲ್ಲ ಅಂತ ಅಂದರೆ. ಸೊ ನೀವು ಟೆನ್ಷನಲ್ಲಿ ಇರಬೇಕಂತಿಲ್ಲ. ಎಷ್ಟು ನನ್ನ ಲಗೇಜು ನಾವು ಕೆಲವೊಂದು ಸಲ ಅಂದಾಜಲ್ಲಿ ಇದು 15 kg ಆಗಿದೆ ಅಂತ ಪ್ಯಾಕ್ ಮಾಡ್ಕೊಂಡ್ಬಿಡ್ತೀವಿ. ಆ ರೀತಿ ಮಾಡ್ಕೊಂಬಿಡಿ, ವೆಯ್ಟ್ನ ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಜರ್ನಿ ಸುಲಭ ಆಗುತ್ತೆ. ಮೂರನೇದೇನೆಂದರೆ, ನೀವು ಚೆಕ್ ಇನ್ ಮಾಡಿದ ತಕ್ಷಣ ನಿಮಗೆ ಬೋರ್ಡಿಂಗ್ ಪಾಸಲ್ಲಿ ಗೇಟ್ ಇನ್ಫಾರ್ಮೇಷನ್ ಇರುತ್ತೆ. ಆ ಗೇಟ್ ಇನ್ಫಾರ್ಮೇಷನ್ನ ನೀವು ಅದನ್ನು ನೋಡ್ಕೊಳ್ಳಿ. ಮತ್ತು ಏರ್ಪೋರ್ಟಲ್ಲಿ ಇವಾಗ ಬ್ಯಾಂಗ್ಳೂರು ಏರ್ಪೋರ್ಟು, ಮುಂಬೈ ಏರ್ಪೋರ್ಟು ತುಂಬ ಟ್ರಾಫಿಕ್ ಜಾಸ್ತಿ ಇರುತ್ತೆ, ಅಂದರೆ ತುಂಬ ಜನ ಬರ್ತಾ ಇರ್ತಾರೆ. ಸೊ ಅಲ್ಲಿ ಗೇಟ್ಗಳು ತುಂಬ ದೂರ ಇದ್ದಾವೆ. ಇವಾಗ ಡೆಲ್ಲಿ ಏರ್ಪೋರ್ಟಲ್ಲೂ ಅಷ್ಟೇ, ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಂತೂ ನಿಮಗೆ ತುಂಬ ನಡ್ಕೊಂಡು ಹೋಗಬೇಕಾಗುತ್ತೆ. ಸೊ ನಿಮ್ಮ ಗೇಟ್ ಇನ್ಫಾರ್ಮೇಷನನ್ನು ನೋಡ್ಕೊಳ್ಳಿ ನೀಟಾಗಿ. ಯಾವ ಗೇಟ್ ನಂಬರು ಅದರ ಹತ್ತಿರ ಹೋಗಿ ಅಲ್ಲೇ ಕೂತ್ಕೊಂಡಿರಿ. ನಿಮ್ಮ ಗೇಟ್ ಇನ್ಫಾರ್ಮೇಷನ್ನ ಚೆಕ್ ಮಾಡ್ಕೊಳ್ಳಿ ಮತ್ತು ಆ ಗೇಟ್ ಹತ್ರನೇ ಹೋಗಿ ಕೂತ್ಕೊಳ್ಳಿ. ಬೇಗ ಒಂದು 20 ನಿಮಿಷ 30 ನಿಮಿಷ ಬೋರ್ಡಿಂಗ್ ಟೈಮ್ ಆಗೋ ಮೊದಲೇ ಅಲ್ಲಿ ಹೋಗಿ ಕೂತ್ಕೊಂಡ್ಬಿಡಿ. ಆಮೇಲೆ ನೀವು ಸ್ಕ್ರೀನಲ್ಲಿ ಚೆಕ್ ಮಾಡ್ತಾಯಿರಿ. ಕೆಲವೊಂದು ಸಲ ಗೇಟು ಚೇಂಜ್ ಆಗ್ತಾ ಇರುತ್ತೆ, ಯಾಕಂದರೆ ಫ್ಲೈಟು ಎಲ್ಲಿ ಬರುತ್ತೆ ಮತ್ತು ತುಂಬ ಟ್ರಾಫಿಕ್ ಇರೋ ಕಾರಣ ಗೇಟ್ ಚೇಂಜಸ್ ತುಂಬ ಆಗ್ತಾ ಇರುತ್ತೆ. ಸೊ ಸ್ಕ್ರೀನಲ್ಲಿ ನಿಮ್ಮ ಫ್ಲೈಟ್ ನಂಬರ್ ಹಾಕ್ಕೊಂಡು ಚೆಕ್ ಮಾಡ್ತಾಯಿರಿ ಯಾವ ಗೇಟ್ ಚೇಂಜ್ ಆಗ್ತಾ ಇದೆಯೋ ಇಲ್ವೋ ಅಂತ. ಯಾಕಂದರೆ ಇವಾಗ ಅನೌನ್ಸ್ಮೆಂಟ್ಸ್ ಎಲ್ಲ ಕಮ್ಮಿ ಆಗಿಬಿಟ್ಟಿದೆ, ಅನೌನ್ಸ್ಮೆಂಟ್ಸ್ ಮಾಡೋದೇ ಇಲ್ಲ. ಸೊ ನೀವು ಬೇರೆ ಕಡೆ ಇದ್ಬಿಟ್ರೆ ನಿಮಗೆ ಕಷ್ಟ ಆಗುತ್ತೆ. ಸೊ ಏರ್ಪೋರ್ಟ್ಗಳಲ್ಲಿ ನೀವು ಲೌಂಜಲ್ಲಿದ್ದರೆ ಅಲ್ಲೂ ಸ್ಕ್ರೀನ್ ಇರುತ್ತೆ, ನೀವು ಬೇರೆ ರೆಸ್ಟೋರೆಂಟಲ್ಲಿದ್ದರೆ ಅದು ಹೊರಗಡೆನೂ ಸ್ಕ್ರೀನ್ಸ್ಗಳಿರುತ್ತೆ, ಅದರಲ್ಲಿ ಫ್ಲೈಟ್ ಇನ್ಫಾರ್ಮೇಷನ್ ಬರ್ತಾ ಇರುತ್ತೆ, ಚೆಕ್ ಮಾಡ್ತಾಯಿರಿ. ಗೇಟ್ ಇನ್ಫಾರ್ಮೇಷನ್ ಅಪ್ಡೇಟ್ ಆದಂಗೆ ನೀವು
ಆ ಗೇಟ್ ಹತ್ರ ಹೋಗ್ಬೋದು. ನಿಮ್ಮ ಹತ್ರ ಐಫೋನ್ ಇದೆ ಅಂತಾದರೆ ನಿಮ್ಮ ಮೆಸೇಜಲ್ಲಿ ಫ್ಲೈಟ್ ನಂಬರನ್ನು ಟೈಪ್ ಮಾಡಿ ಸೆಂಡ್ ಮಾಡಿದ್ರೆ ಅದರಲ್ಲಿ ನಿಮಗೆ ಫ್ಲೈಟ್ ಡೀಟೇಲ್ಸು ಆಟೋಮೆಟಿಕ್ಕಾಗಿ ಬರ್ತಾ ಇರುತ್ತೆ. ನನಗೆ ರೀಸೆಂಟಾಗಿ ಈ ಫೀಚರ್ ಬಗ್ಗೆ ಗೊತ್ತಾಗಿರೋದು ಏನಂದರೆ, ಮೆಸೇಜಲ್ಲಿ ಫ್ಲೈಟ್ ನಂಬರನ್ನು ಹಾಕಿದ್ರೆ ಅದರಲ್ಲಿ ಅಪ್ಡೇಟ್ಸ್ ಬರ್ತಾ ಇರುತ್ತೆ ಅಂತ. ಸೊ ನಿಮಗೆ ಈ ರೀತಿಯ ಅಪ್ಡೇಟ್ಸು ಅಥವಾ ನಿಮಗೆ ಈ ರೀತಿಯ ಯಾವುದಾದ್ರೂ ಹ್ಯಾಕ್ ಗೊತ್ತಿದ್ದರೆ ತಿಳಿಸಿ. ನಮ್ಮೆಲ್ಲರ ಜರ್ನಿ ಸೇಫ್ ಆಗಲಿ ಮತ್ತು ಸುಲಭವಾಗೋದಕ್ಕೆ ಹೆಲ್ಪ್ ಆಗುತ್ತೆ. ನಿಮ್ಮ ಟಿಕೆಟಲ್ಲಿ ರಿಜಿಸ್ಟರ್ಡ್ ಆಗಿರೋಂಥ ಮೊಬೈಲ್ ನಂಬರ್ ನಿಮ್ಮ ಹತ್ರ ಇದೆ ಅಂತಂದರೆ ಅದಕ್ಕೂ ಮೆಸೇಜ್ ಬರ್ತಾ ಇರುತ್ತೆ. ಗೇಟ್ ಇನ್ಫಾರ್ಮೇಷನ್ ಚೇಂಜಸ್ ಆದರೆ ಅಥವಾ ಗೇಟಲ್ಲಿ ಬದಲಾವಣೆ ಆದರೆ, ಫ್ಲೈಟ್ ಡಿಲೇ ಆದರೆ, ಸೊ ಇದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಬರ್ತಾ ಇರುತ್ತೆ. ಅದನ್ನು ಚೆಕ್ ಮಾಡ್ತಾ ಇರಿ. ನೀವೇ ಚೆಕ್ ಮಾಡ್ತಾ ಇರಬೇಕಾಗತ್ತೆ. ಬೇರೆ ಯಾರೂ ಬಂದಲ್ಲಿ ಹೆಲ್ಪ್ ಮಾಡಲ್ಲ. ಬನ್ನಿ ನಿಮ್ಮ ಫ್ಲೈಟ್ ಬರ್ತಾ ಇದೆ, ಕಂಡಕ್ಟರ್ಗಳೆಲ್ಲ ಯಾರೂ ಇರಲ್ಲ ಏರ್ಪೋರ್ಟಲ್ಲಿ. ಸೊ ನೀವು ಧ್ಯಾನದಲ್ಲಿ ಇಟ್ಕೊಳ್ಳಿ ಇದನ್ನು. 4ನೇದು ID ಕಾರ್ಡು. ಡಿಜಿ ಯಾತ್ರೆ ಯೂಸ್ ಮಾಡ್ತಾ ಇರೋರಿಗೆ ID ಕಾರ್ಡ್ನ ಅವಶ್ಯಕತೆ ಇಲ್ಲ. ಸೊ ಡಿಜಿ ಯಾತ್ರೆ ಬಗ್ಗೆ ನೀವು ಇನ್ನೂ ತಿಳ್ಕೊಂಡಿಲ್ಲ ಅಂದರೆ ಡಿಜಿ ಯಾತ್ರೆ ಬಗ್ಗೆ ಡಿಟೇಲ್ ಆಗಿರೋ ವೀಡಿಯೋನ ಮಾಡಿದ್ದೀನಿ, ಯಾವ ಥರ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಬೇಕು. ಸೊ ಅದರಿಂದ ನಿಮ್ಗೆ ಏನೆಲ್ಲ ಬೆನಿಫಿಟ್ ಆಗುತ್ತೆ ಅದರ ಡಿಟೇಲ್ ಆಗಿರೋ ವೀಡಿಯೋನ ಮಾಡಿದ್ದೀನಿ. ನೀವು ಚೆಕ್ ಮಾಡಿಲ್ಲ ಅಂದರೆ ಚೆಕ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ನಾರ್ಮಲಿ ಡಿಜಿ ಯಾತ್ರದಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡಿದ್ರೆ ID ಕಾರ್ಡ್ ಕೇಳೋದಿಲ್ಲ. ಆದರೂ ಒಂದು ಸೇಫ್ಟಿಗೆ ID ಕಾರ್ಡ್ ಇಟ್ಕೊಳ್ಳೋದು ತುಂಬ ಒಳ್ಳೆಯದು. ಡಿಜಿ ಯಾತ್ರದಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡಿಲ್ಲ ಅಂದರೆ ID ಕಾರ್ಡ್ ಅಂತೂ ಖಂಡಿತವಾಗ್ಲೂ ಬೇಕಾಗುತ್ತೆ. ನಿಮ್ಮದು ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ಪಾನ್ ಕಾರ್ಡ್ ಆಗಿರ್ಬೋದು, ಪಾಸ್ಪೋರ್ಟ್ ಆಗಿರ್ಬೋದು, ಇದರಲ್ಲಿ ನೀವು ಯಾವುದೇ ID ಕಾರ್ಡನ್ನ ಇಟ್ಕೊಂಡು ನೀವು ಅದನ್ನ ತೋರಿಸ್ಬೇಕಾಗತ್ತೆ. ಸೊ ಕೆಲವೊಂದು ಸಲ ಜೋಶಲ್ಲಿ ಏನಾಗುತ್ತೆ ಅಂದರೆ ನಾವು ID ಕಾರ್ಡನ್ನು ತರೋದಕ್ಕೆ ಮರ್ತೋಗ್ಬಿಡ್ತೀವಿ. ಆವಾಗ ನಿಮಗೆ ಏರ್ಪೋರ್ಟಲ್ಲಿ ಎಂಟ್ರಿ ಸಿಗೋದು ಕಷ್ಟ ಆಗುತ್ತೆ. ಎಲ್ಲಾದರೂ ನೀವು ID ಕಾರ್ಡನ್ನು ಮರ್ತು ಬಂದರೆ ಅಲ್ಲಿ ಹೋಗಿ ನೀವು ಪೊಲೀಸ್ ಹತ್ರ ಮಾತಾಡಬೇಕಾಗತ್ತೆ. ಆಮೇಲೆ ಅವರು ಪರ್ಮಿಷನ್ ಕೊಟ್ಟರೆ ನಿಮಗೆ ಒಳಗಡೆ ಹೋಗ್ಬೋದು. ಪರ್ಮಿಷನ್ ಕೊಟ್ಟಿಲ್ಲ ಅಂದರೆ ವಾಪಸ್ ಹೋಗಬೇಕು. ನಿಮ್ಮ ಟಿಕೆಟ್ ವೇಸ್ಟ್ ಆಗುತ್ತೆ. ಸೊ ID ಕಾರ್ಡನ್ನು ಖಂಡಿತವಾಗ್ಲೂ ಮರಿಬೇಡಿ. ID ಕಾರ್ಡನ್ನ ಇಟ್ಕೊಂಡು ಏರ್ಪೋರ್ಟಿಗೆ ಬನ್ನಿ ನಿಮ್ಮ ಟಿಕೆಟ್ ಜೊತೆ. ಸೊ ID ಕಾರ್ಡ್ ಈಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಪಾಯಿಂಟ್ ಏನಂದರೆ, ನಿಮ್ಮ ಫ್ಲೈಟ್ ಸ್ಟೇಟಸನ್ನು ಚೆಕ್ ಮಾಡ್ತಾ ಇರಿ. ಇವಾಗ ಬೇರೆ ಬೇರೆ ಸೀಸನಲ್ಲಿ ಬೇರೆ ಬೇರೆ ಫ್ಲೈಟ್ಸ್ಗಳು ಕೆಲವೊಂದು ಸಲ ಪ್ರೀಪೋನ್ ಆಗುತ್ತೆ, ಕೆಲವೊಂದು ಸಲ ಪೋಸ್ಟ್ಪೋನೂ ಆಗುತ್ತೆ. ಅಂದರೆ ಟೈಮಿಂಗ್ಸು ಚೇಂಜ್ ಆಗ್ತಾ ಇರುತ್ತೆ. 10 ನಿಮಿಷ ಚೇಂಜ್ ಆದರೂ ಇವಾಗ ಮೆಸೇಜ್ ಕಳಿಸ್ತಾರೆ. ಯಾವ ಫ್ಲೈಟನ್ನು ನೀವು ಬುಕ್ ಮಾಡಿದಿರೋ ಆ ಕಂಪ್ನಿಯವರು ನಿಮಗೆ ಮೆಸೇಜ್ ಕಳಿಸ್ತಾನೆ ಇರ್ತಾರೆ. ಸೊ ಸ್ಟೇಟಸನ್ನು ಲೈವ್ ಆಗಿ ಚೆಕ್ ಮಾಡ್ತಾರೆ. ಇವಾಗ ನಾವು ಟ್ರೈನಲ್ಲಿ ಹೋಗ್ತಿದ್ದೀವಿ ಅಂದರೆ ಲೈವ್ ಸ್ಟೇಟಸನ್ನು ನೋಡ್ತಾ ಇರ್ತೀವಿ. ಅದೇ ರೀತಿ ಫ್ಲೈಟಲ್ಲೂ ಕೂಡ ನಿಮಗೆ ಸ್ಟೇಟಸನ್ನು ಚೆಕ್ ಮಾಡ್ತಾಯಿರಿ. ಅವ್ರದ್ದು ಮೆಸೇಜ್ ಏನಾದರೂ ಬಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ನೀವು ವೆಬ್ ಚೆಕ್ ಇನ್ ಮಾಡಬೇಕಾದ್ರೂ ಟೈಮನ್ನು ಚೆಕ್ ಮಾಡ್ಕೊಳ್ಳಿ. ಆಮೇಲೆ ನೀವು ಏರ್ಪೋರ್ಟ್ ರೀಚ್ ಆದಮೇಲೂ ಫ್ಲೈಟ್ ಟೈಮ್ ಚೆಕ್ ಮಾಡ್ಕೊಳ್ಳಿ. ಇವಾಗ ಮಳೆಗಾಲ ಆಗಿರೋ ಕಾರಣ ತುಂಬ ಫ್ಲೈಟ್ಗಳು ಡಿಲೇ ಆಗ್ತಾ ಇದ್ದಾವೆ. ಇವಾಗ ಇಲ್ಲಾಂದರೆ ಪ್ರೀಪೋನ್ ಆಗ್ತಾ ಇದೆ. ಸೊ ಈ ರೀತಿಯ ಸನ್ನಿವೇಶಗಳಲ್ಲಿ ನಿಮ್ಮ ಫ್ಲೈಟ್ ಸ್ಟೇಟಸ್ಸು ನಿಮ್ಗೆ ಗೊತ್ತಿರಬೇಕಾಗತ್ತೆ. ಸೊ ಅದನ್ನು ನೀವು ಖಂಡಿತವಾಗ್ಲೂ ಚೆಕ್ ಮಾಡ್ತಾಯಿರಿ. ನೆಕ್ಸ್ಟ್ ಪಾಯಿಂಟು ನಾನು ನಿಮಗೆ ಹೇಳೋದೇನೆಂದರೆ, ಸೆಕ್ಯೂರಿಟಿ ಪ್ರೋಟೋಕಾಲನ್ನು ಫಾಲೋ ಮಾಡಿ. ಏರ್ಪೋರ್ಟ್ ಗೇಟ್ ಎಂಟರ್ ಆಗಬೇಕಾದ್ರೆ ಯಾವ ರೀತಿ ನೀವು ಡ್ರೆಸ್ಅಪ್ ಆಗಿರಬೇಕು, ಯಾವ ರೀತಿ ಲಗೇಜ್ ಪ್ಯಾಕ್ ಮಾಡಿರಬೇಕು, ಇದನ್ನೆಲ್ಲ ಫಾಲೋ ಮಾಡಿ. ಲಗೇಜಲ್ಲಿ ನೀವು ಪವರ್ ಬ್ಯಾಂಕ್ಸ್ನ ಎಲ್ಲಿಟ್ಟಿರಬೇಕು, ಮತ್ತು ಚಾರ್ಜರ್ಸು, ಕೇಬಲ್ಸು ಅದನ್ನೆಲ್ಲ ಎಲ್ಲಿಟ್ಟಿರಬೇಕು. ಸೊ ಇದೆಲ್ಲ ಸೆಕ್ಯೂರಿಟಿ ಪ್ರೋಟೋಕಾಲಲ್ಲೇ ಬರುತ್ತೆ. ನೀವು ಚಾರ್ಜರ್ಸು ಮತ್ತು ಪವರ್ ಬ್ಯಾಂಕ್ಸ್ನ ಸೂಟ್ ಕೇಸಲ್ಲಿ ಹಾಕಿದ್ದೀರ ಅಂದರೆ ನಿಮ್ಮನ್ನು ಕರೆಸಿ ಮತ್ತು ನಿಮ್ಗೆ ಅಲ್ಲಿ ಡಿಲೇ ಆಗುತ್ತೆ. ಸೂಟ್ ಕೇಸನ್ನು ಓಪನ್ ಮಾಡಿಸಿ ಅದರಿಂದ ತೆಗೆಸ್ತಾರೆ. ಕೆಲವೊಂದು ಸಲ ಅವರೇ ತೆಗೆದು ಬಿಸಾಕ್ಬಿಡ್ತಾರೆ. ಸೊ ಇದನ್ನು ನೀವು ಫಾಲೋ ಮಾಡಿಲ್ಲ ಅಂದರೆ ನಿಮ್ಗೆ ತೊಂದರೆ ಆಗುತ್ತೆ, ಕೆಲವೊಂದು ಸಲ ಲಾಸು ಆಗುತ್ತೆ. ಕೆಲವೊಂದು ಸಲ ನಿಮಗೆ ಫ್ಲೈಟ್ ಹತ್ತೋದಕ್ಕೂ ಬಿಡೋದಿಲ್ಲ. ನೀವು ಸೆಕ್ಯೂರಿಟಿಯಲ್ಲಿ ಹೋಗಬೇಕಾದ್ರೆ ಅದರಲ್ಲಿ ಏನಾದರೂ ನಿಮ್ಮ ಹತ್ರ ಏನಾದರೂ ಶಾರ್ಪ್ ಆಗಿರೋ ನೈಫು ಅಥವಾ ಏನಾದರೂ ಈ ರೀತಿ ಆ್ಯಸಿಡ್ಸು ಈ ರೀತಿಯ ವಸ್ತುಗಳೇನಾದರೂ ಸಿಕ್ಕಿಬಿಟ್ರೆ ಫ್ಲೈಟ್ ಹತ್ತಕ್ಕೆ ಬಿಡ್ತಾರೋ ಇಲ್ವೋ ಅಂತಲೂ ಡೌಟ್ ಆಗುತ್ತೆ. ಸೊ ಈ ರೀತಿಯ ಒಂದು ತೊಂದರೆಗಳಲ್ಲಿ ಬರದೇ ಇರೋದಂಗೆ ನೀವು ಮೊದಲೇ ಚೆಕ್ ಮಾಡ್ಕೊಳ್ಳಿ. ಇದ್ರ ಬಗ್ಗೆ ನಾನು ಡಿಟೇಲ್ ಆಗಿ ವಿಡಿಯೋನ ಮಾಡಿದ್ದೀನಿ. ಯಾವ ರೀತಿ ನೀವು ಲಗೇಜನ್ನು ಪ್ಯಾಕ್ ಮಾಡಬೇಕು, ಚೆಕ್ ಇನ್ ಲಗೇಜ್ ಯಾವ ರೀತಿ, ಮತ್ತು ಕ್ಯಾರಿ ಆನ್ ಲಗೇಜು. ಕ್ಯಾರಿ ಆನ್ ಅಂದರೆ ಫ್ಲೈಟ್ ಒಳಗಡೆ, ಚೆಕ್ ಇನ್ ಅಂದರೆ ನೀವು ಡ್ರಾಪ್ ಮಾಡ್ತೀರಾ, ಅದು ಫ್ಲೈಟ್ ಒಳಗಡೆ ಅವರೇ ತೊಗೊಂಡೋಗಿ ಹಾಕ್ತಾರೆ ಮತ್ತು ವಾಪಸ್ಸು ನೀವು ಆಮೇಲೆ ಫ್ಲೈಟಿಂದ ಇಳಿದ್ಮೇಲೆ ಕಲೆಕ್ಟ್ ಮಾಡಬೇಕಾಗುತ್ತೆ. ಇದನ್ನು ಚೆಕ್ ಇನ್ ಅಂತ ಹೇಳ್ತೀವಿ. ಇದರ ಡೀಟೇಲ್ ಆಗಿರೋ ವ್ಲಾಗ್ ಮಾಡಿದ್ದೀನಿ, ಚೆಕ್ ಮಾಡಿದ್ರೆ ಚೆಕ್ ಮಾಡ್ಕೊಳ್ಳಿ. ಸೊ ಸೆಕ್ಯೂರಿಟಿ ಪ್ರೋಟೋಕಾಲ್ನ ಸೀರಿಯಸ್ ಆಗಿ ತಗೊಳ್ಳಿ, ಅದನ್ನ ನೀವು ಲೈಟಾಗಿ ತೊಗೊಂಡ್ಬೇಡಿ. ಸೊ ನೆಕ್ಸ್ಟು ಲೇ ಓವರನ್ನು ನೀಟಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ. ನಾನು ಒಂದು ಸಲ ಫಸ್ಟ್ ಟೈಮ್ ಆ್ಯಕ್ಚುಲಿ ನಾನು ಒಬ್ಬನೇ ಬರ್ತಾಯಿದ್ದೆ. ನಾನು ಚಂಡೀಗಢದಿಂದ ಮಂಗಳೂರಿಗೆ ಫ್ಲೈಟನ್ನು ಬುಕ್ ಮಾಡಿದ್ದೆ. ಸೊ ಡೈರೆಕ್ಟ್ ಫ್ಲೈಟ್ ಇರಲಿಲ್ಲ ಚಂಡೀಗಢದಿಂದ ನಾವು ಮುಂಬೈಯಲ್ಲಿ ಇಳ್ಕೊಂಡು ಮುಂಬೈಯಲ್ಲಿ ಮತ್ತೆ ಏರ್ಪೋರ್ಟ್ ಚೇಂಜ್ ಮಾಡಬೇಕಾಗಿತ್ತು. ನಂದು ಫ್ಲೈಟ್ ಬರಬೇಕಾದ್ರೆ ಲೇಟ್ ಆಗಿತ್ತು, ಮತ್ತು ಕನೆಕ್ಟಿಂಗ್ ಫ್ಲೈಟು ಬೇರೆ ಕಂಪ್ನಿದಿತ್ತು. ಅಲ್ಲಿಂದ ಇಂಡಿಗೋ, ಆಮೇಲೆ ಮುಂಬೈಯಿಂದ ಏರ್ ಇಂಡಿಯಾ ಇತ್ತು ಮಂಗಳೂರಿಗೆ. ಸೊ ಇಂಡಿಗೋದ ಫ್ಲೈಟು ಲೇಟಾಗಿ ಬಂತು. ಇಂಡಿಗೋ ಫ್ಲೈಟ್ ಲೇಟಾಗಿ ಬಂದಾಗ ನಂದು ಏರ್ ಇಂಡಿಯಾ ಫ್ಲೈಟು ಮಿಸ್ ಆಗಿಬಿಡ್ತು. ಲೇಟಾಗಿ ಬಂದ ತಕ್ಷಣ ನನಗೆ ಇನ್ನೊಂದು ಏರ್ಪೋರ್ಟ್ಗೆ ಹೋಗಬೇಕಾಗಿತ್ತು. ಏರ್ಪೋರ್ಟ್ ರೀಚ್ ಆಗೋ ತಕ್ಷಣ ಅವ್ರು ಹೇಳಿದ್ರು ಏರ್ಪೋರ್ಟ್ ರೀಚ್ ಆದ ತಕ್ಷಣ ಅವ್ರು ಹೇಳಿದ್ರು ಫ್ಲೈಟ್ ಆಲ್ರೆಡಿ ಟ್ಯಾಕ್ಸಿ ಆಗ್ತಾಯಿದೆ, ಅಂದರೆ ರನ್ವೇಯಲ್ಲಿ ಹೋಗ್ತಾಯಿದೆ, ನೀವು ಹತ್ತಕ್ಕಾಗಲ್ಲ, ಫ್ಲೈಟನ್ನು ನಿಲ್ಲಿಸೋದಕ್ಕೂ ಆಗಲ್ಲ. ನಾನು ಆವಾಗ ಚೆಕ್ ಇನ್ನೂ ಮಾಡಿರಲಿಲ್ಲ.
ಸೊ ಚೆಕ್ ಇನ್ ಮಾಡಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಸೊ ಆಮೇಲೆ ಅವತ್ತು ನನಗೆ ಅದರ ರಿಫಂಡು ಸಿಕ್ಕಿರಲಿಲ್ಲ. ಮತ್ತು ಅದು ಆ್ಯಕ್ಚುಲಿ ಇಂಡಿಗೋದವ್ರದ್ದು ಮಿಸ್ಟೇಕು. ಆದರೆ ನಂದು ಬೇರೆ ಬೇರೆ ಕಂಪ್ನಿದ್ದು ಫ್ಲೈಟ್ಸ್ ಇತ್ತಲ್ವ, ಸೊ ಹಾಗಾಗಿ ಅಲ್ಲಿ ಏನೂ ಮಾಡೋಕ್ಕಾಗಿಲ್ಲ. ಸೊ ಈ ರೀತಿ ನಂದು ಫ್ಲೈಟ್ ಮಿಸ್ ಆಗಿತ್ತು. ನಮಗೆ ಚೀಪಾಗಿ ಟಿಕೆಟ್ ಸಿಗ್ತಾ ಇದೆ ಅಂತಂದರೆ ನಾವು ಜರ್ನಿನ ಬ್ರೇಕ್ ಮಾಡಿ ಹೋಗ್ತೀವಿ. ಇವಾಗ ನಾನು ಮೊನ್ನೆ ಡೆಲ್ಲಿಗೆ ಹೋಗ್ಬೇಕಾದ್ರೆ ಹೈದ್ರಾಬಾದ್ಗೆ ಹೋಗಿ ಹೈದ್ರಾಬಾದಿಂದ ಡೆಲ್ಲಿಗೆ ಹೋಗಿದ್ದೆ ಆನ್ವರ್ಡ್ ಜರ್ನಿ, ಬರಬೇಕಾದ್ರೆ ಡೈರೆಕ್ಟ್ ತೊಗೊಂಡೆ. ಸೊ ಈ ರೀತಿ ನೀವು ಟ್ರಿಪ್ಸನ್ನು ಮಾಡ್ತಾ ಇದ್ದೀರಂತಾದರೆ ನೀವು 2 ಫ್ಲೈಟು ಸೇಮ್ ಕಂಪನಿಯಿಂದ ಆದರೆ ಮಾತ್ರ ತಗೊಳ್ಳಿ. ಒಂದು ಆಮೇಲೆ ಲೇ ಓವರ್ ಟೈಮಿಂಗ್ ನೋಡ್ಕೊಳ್ಳಿ. ಒಂದು 2 ಅವರ್ 3 ಅವರ್ ಇದ್ದರೆ ಒಳ್ಳೆಯದು. ಇಲ್ಲ ನೀವು ಬರೀ 1 ಅವರ್ ಹಾಫ್ ಆನ್ ಅವರ್ ಇಟ್ಟರೆ ಫ್ಲೈಟ್ ಡಿಲೇ ಆಗಿಬಿಟ್ರೆ ನಿಮ್ಮ ನೆಕ್ಸ್ಟ್ ಫ್ಲೈಟು ಕನೆಕ್ಟಿಂಗ್ ಫ್ಲೈಟು ಮಿಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಲೇ ಓವರನ್ನ ಸ್ವಲ್ಪ ನೀಟಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ. ನೀವು ಡೈರೆಕ್ಟಾಗಿರೋ ಫ್ಲೈಟನ್ನು ತೊಗೊಂಬೋಕ್ಕಾಗುತ್ತಂದರೆ ಅದನ್ನೇ ತೊಗೊಳ್ಳಿ. ನೀವು ಸ್ವಲ್ಪ ಸೇವ್ ಮಾಡ್ತೀರಿ. ಇವಾಗ 5 ಜನ 6 ಜನ ಹೋಗ್ತೀರಾ ಅಂತಂದರೆ ಪ್ರತಿಯೊಂದು ಫ್ಲೈಟ್ ಟಿಕೆಟಲ್ಲೂ 1,000 ರೂಪಾಯಿ ಅಂದರೆ 6,000 ರೂಪಾಯಿ ಸೇವ್ ಆಗುತ್ತೆ ನೀವು ಬ್ರೇಕ್ ಮಾಡಿ ಹೋಗ್ತೀರಾ ಅಂತಂದರೆ. ಸೊ ಅದರ ಲೇ ಓವರನ್ನು ನೀಟಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ. ಕಡಿಮೆ ಅಂದರೆ ಒಂದು 3 ಅವರು ಅಥವಾ 2ರಿಂದ 2.5 ಗಂಟೆ ಲೇ ಓವರ್ ಇದ್ದರೆ ಅದು ಒಳ್ಳೆಯದು. ನೀವು ಅದಕ್ಕಿಂತ ಕಮ್ಮಿ ಇರೋ ಲೇ ಓವರನ್ನು ತಗೊಂಡ್ರೆ ನಿಮಗೆ ತೊಂದರೆ ಆಗುತ್ತೆ. ಯಾಕಂದರೆ ಏರ್ಪೋರ್ಟಲ್ಲಿ ಮತ್ತೆ ಸೆಕ್ಯೂರಿಟಿ ಚೆಕ್ ಮಾಡ್ತಾರೆ. ಸೊ ಅಲ್ಲಿ ನಿಮಗೆ ಅರ್ಧ ಗಂಟೆ ಬೇಕಾಗುತ್ತೆ. ಮತ್ತು ಏರ್ಪೋರ್ಟಿಂದ ಗೇಟ್ಗೆ ಹೋಗೋ ತನಕ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಸೊ ಲೇ ಓವರನ್ನು ನೀಟಾಗಿ ಪ್ಲ್ಯಾನ್ ಮಾಡಿ. ಮೊದಲನೇ ಸಲ ನಾವು ಫ್ಲೈಟಲ್ಲಿ ಹೋಗ್ಬೇಕಾದ್ರೆ ನಮಗೆ ಯಾವುದೇ ರೂಲ್ಸ್ ಗೊತ್ತಿರಲ್ಲ. ಫ್ಲೈಟ್ ಲ್ಯಾಂಡ್ ಆದ ತಕ್ಷಣ ನಾವು ಎದ್ದು ನಿಂತ್ಕೊಳ್ಳೋಕ್ಕೆ ರೆಡಿಯಾಗಿ ಬಿಡ್ತೀವಿ. ಪ್ಲೇನು ಲ್ಯಾಂಡ್ ಆದ ತಕ್ಷಣವೇ ನಾವು ಎದ್ದು ನಿಂತ್ಕೊಳ್ಳೋ ಹಾಗಿಲ್ಲ. ಅಲ್ಲಿ ಅನೌನ್ಸ್ಮೆಂಟ್ಸ್ ಮಾಡ್ತಾ ಇರ್ತಾರೆ ಫ್ಲೈಟ್ ಒಳಗಡೆ, ನೀವು ಎದ್ದು ನಿಂತ್ಕೊಳ್ಬೋದೋ ಇಲ್ವೋ ಅಂತ. ನಾರ್ಮಲಿ ನಮ್ಮ ಅನೌನ್ಸ್ಮೆಂಟ್ ಆಗೋ ತನಕ ಯಾರೂ ಎದ್ದು ನಿಂತ್ಕೊಳ್ಳೋಂಗಿಲ್ಲ. ಗೇಟ್ ಓಪನ್ ಆಗೋ ತನಕ ಯಾರು ಎದ್ದು ನಿಂತ್ಕೊಬಾರ್ದು. ಆದರೂ ಕೆಲವೊಂದು ಜನ ಬೇಗನೆ ಎದ್ದು ನಿಂತ್ಕೊಂಡ್ಬಿಡ್ತಾರೆ. ಆದರೆ ಲ್ಯಾಂಡ್ ಆದ ತಕ್ಷಣವೇ ಯಾರೂ ಎದ್ದು ನಿಂತ್ಕೊಳ್ಳೇಬಾರ್ದು. ಪ್ಲೇನಿನ ತನ್ನ ಡೆಸ್ಟಿನೇಷನ್ ಪಾಯಿಂಟ್ ಅಂದರೆ ಏರ್ಪೋರ್ಟ್ನ ಪಾಯಿಂಟ್ಗೆ ಹೋಗಬೇಕು. ಅಲ್ಲಿ ಹೋದ ನಂತರ ನೀವು ಎದ್ದು ನಿಂತ್ಕೊಬೋದು. ಅದಕ್ಕಿಂತ ಮೊದಲು ನೀವು ಎದ್ದು ನಿಂತ್ಕೊಳ್ಳೋ ಹಾಗಿಲ್ಲ. ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ನೀವು ಎಕ್ಸೈಟ್ಮೆಂಟಲ್ಲಿ ಫ್ಲೈಟ್ ಲ್ಯಾಂಡ್ ಆದ ತಕ್ಷಣ ಎದ್ದು ನಿಂತ್ಕೊಳ್ಬೇಡಿ. ಫ್ಲೈಟು ಏರ್ಪೋರ್ಟ್ ರೀಚ್ ಆಗಿ ಅನೌನ್ಸ್ಮೆಂಟ್ ಎಲ್ಲ ಆದಮೇಲೆ ಅದರ ನಂತರ ಆರಾಮಾಗಿ ಎದ್ದು ನಿಂತ್ಕೊಳ್ಳಿ. ಏರೋಪ್ಲೇನಲ್ಲಿ ನಾವು ಅನೌನ್ಸ್ಮೆಂಟ್ಸನ್ನು ಸೀರಿಯಸ್ ಆಗಿ ಕೇಳ್ಕೊಬೇಕಾಗುತ್ತೆ. ಎಸ್ಪೆಷಲಿ ಫಸ್ಟ್ 2-3 ಟೈಮ್ಸ್ ಹೋಗ್ತಾ ಇರಬೇಕಾದ್ರೆ ಇದನ್ನು ನೀಟಾಗಿ ಕೇಳಿಸ್ಕೊಳ್ಳಿ. ನಾವು ಮೊದಲನೇ ಸಲ ಹೋಗ್ತಾ ಇರ್ಬೇಕಾದ್ರೆ ನಾವು ಕಿಟಕಿಯಿಂದ ಹೊರಗಡೆ ನೋಡೋದೋ ಅಥವಾ ನಮ್ಮ ಬೆಲ್ಟನ್ನು ನೋಡೋದೋ ಅಥವಾ ಬೇರೆ ಬೇರೆ ಬಟನ್ಸ್ ಇರುತ್ತೆ, ಇದನ್ನು ಪ್ರೆಸ್ ಮಾಡಿದ್ರೆ ಏನಾಗುತ್ತೆ, ಇದರಲ್ಲಿ ಫ್ಯಾನ್ ಇದೆಯೋ ಇಲ್ವೋ, ಇದನ್ನೆಲ್ಲ ನೋಡ್ತಾ ಇರ್ತೀವಿ. ಸೊ ಆ ಎಕ್ಸೈಟ್ಮೆಂಟಲ್ಲಿ ನಾವು ಅನೌನ್ಸ್ಮೆಂಟನ್ನು ಕೇಳೋದಕ್ಕೆ ಮರ್ತೋಗ್ಬಿಡ್ತೀವಿ. ಯಾಕಂದರೆ ಏರ್ಲೈನಲ್ಲಿ ನಿಮಗೆ ಸೇಫ್ಟಿ ಮೆಜರ್ಸ್ನ ಅನೌನ್ಸ್ಮೆಂಟ್ಸ್ ಆಗ್ತಾ ಇರುತ್ತೆ. ಯಾವ ರೀತಿ ಬೆಲ್ಟ್ ಹಾಕ್ಕೊಬೇಕು ಅದರ ಅನೌನ್ಸ್ಮೆಂಟ್ ಆಗ್ತಾ ಇರುತ್ತೆ. ಯಾವ ರೀತಿ ನೀವು ಆಕ್ಸಿಜನನ್ನು ಯೂಸ್ ಮಾಡಬೇಕು, ಎಸ್ಪೆಷಲಿ ಆಕ್ಸಿಜನ್ ಲೆವೆಲ್ ಕಡಿಮೆ ಆದರೆ ಮೇಲ್ಗಡೆಯಿಂದ ಆಕ್ಸಿಜನ್ ಮಾಸ್ಕ್ ಕೆಳಗಡೆ ಬರುತ್ತೆ, ಅದನ್ನು ಯಾವ ರೀತಿ ಯೂಸ್ ಮಾಡಬೇಕು, ಲೈಫ್ ಜಾಕೆಟ್ನ ಯಾವ ರೀತಿ ಹಾಕ್ಕೊಬೇಕು, ಇದರ ಡೀಟೇಲ್ಸ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ನೀವು ನೀಟಾಗಿ ಅದನ್ನು ಕೇಳಿಸ್ಕೊಳ್ಳಿ. ಫ್ಲೈಟ್ನಲ್ಲಿ ಬೇರೆ ಏನಾದರೂ ಅನೌನ್ಸ್ಮೆಂಟ್ಸ್ ಇದ್ದರೆ ನಿಮ್ಮ ಪೈಲಟ್ ಅನೌನ್ಸ್ಮೆಂಟ್ ಮಾಡ್ತಾರೆ, ಅದನ್ನು ನೀಟಾಗಿ ಕೇಳಿಸ್ಕೊಳ್ಳಿ. ಮತ್ತು ಏನಾದರೂ ಸ್ಪೆಷಲ್ ಇನ್ಸ್ಟ್ರಕ್ಷನ್ ಇದೆ ಅದನ್ನು ನೀಟಾಗಿ ಕೇಳಿಸ್ಕೊಳ್ಳಿ. ನಾವಿದು ಮೊದಲನೇ ಸಲ ಮಾತ್ರ ಅಲ್ಲ, ಪ್ರತಿ ಸಲ ಹೋಗಬೇಕಾದ್ರೆ ಈ ಇನ್ಸ್ಟ್ರಕ್ಷನ್ಸನ್ನು ಮತ್ತು ಅನೌನ್ಸ್ಮೆಂಟ್ಸನ್ನು ನೀಟಾಗಿ ಕೇಳ್ತಾ ಇರಬೇಕಾಗುತ್ತೆ. ಇವಾಗ ಟರ್ಬ್ಯುಲೆನ್ಸ್ ಇದ್ದರೆ ಬೆಲ್ಟ್ ಹಾಕ್ಕೊಳ್ಳಿ ಅಂತ ಹೇಳ್ತಾರೆ, ಅಥವಾ ಬೇರೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಅವರು ಹೇಳ್ತಾ ಇರ್ತಾರೆ, ಅದನ್ನು ನಾವು ನೀಟಾಗಿ ಕೇಳಿಸ್ಕೊಳ್ತಾ ಇರಬೇಕು. ಸೊ ಅನೌನ್ಸ್ಮೆಂಟ್ಸನ್ನು ಲೈಟಾಗಿ ತಗೊಳ್ಬೇಡಿ. ನೆಕ್ಸ್ಟ್ ಪಾಯಿಂಟು, ನೀವು ಫ್ಲೈಟಲ್ಲಿ ಹೋಗ್ತಿದ್ದೀರಾ ಅಂತಂದರೆ ಅದಕ್ಕೆ ಬೇಕಾಗಿರೋಂಥ ತಯಾರಿನ ಮಾಡ್ಕೊಳ್ಳಿ. ನಿಮ್ಮ ಬಟ್ಟೆ ಯಾವ ರೀತಿ ಇರಬೇಕು, ಮತ್ತು ನಿಮ್ಮ ಲಗೇಜ್ ಯಾವ ರೀತಿ ಇರಬೇಕು, ಮತ್ತು ಫ್ಲೈಟಲ್ಲಿ ನೀವು ಯಾವ ರೀತಿ ವಾಶ್ರೂಮನ್ನ ಯೂಸ್ ಮಾಡಬೇಕು. ಸೊ ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಡೀಟೇಲಾಗಿ ರಿಸರ್ಚ್ ಮಾಡ್ಕೊಳ್ಳಿ. ನಾನು ಇದ್ರ ಬಗ್ಗೆ ಎಲ್ಲ ಡೀಟೇಲಾಗಿರೋ ವೀಡಿಯೋನ ಮಾಡಿದ್ದೀನಿ. ಫ್ಲೈಟಲ್ಲಿ ಯಾವ ರೀತಿ ವಾಶ್ರೂಮ್ ಯೂಸ್ ಮಾಡೋದು, ಆಮೇಲೆ ಫ್ಲೈಟಲ್ಲಿ ಯಾವ ರೀತಿ ಕೂತ್ಕೊಳ್ಬೇಕು, ಪಕ್ಕದವ್ರ ಹತ್ರ ಯಾವ ರೀತಿ ನಾವು ಬಿಹೇವ್ ಮಾಡಬೇಕು, ಫ್ಲೈಟಲ್ಲಿ ಜೋರಾಗಿ ಮಾತಾಡ್ಬೋದಾ ಇಲ್ವೋ. ಫ್ಲೈಟಲ್ಲಿ ಇರಬೇಕಾದ್ರೆ ಒಂದು ಎಟಿಕೇಟ್ ಅಂತ ಇರುತ್ತೆ, ಒಂದು ಮ್ಯಾನರ್ಸ್ ಅಂತ ಇರುತ್ತೆ. ನೀವು ಯಾವ ಫ್ಲೈಟಲ್ಲಿ ಹೋಗ್ತಿದ್ದೀರಾ ಅವರ ವೆಬ್ಸೈಟನ್ನು ಚೆಕ್ ಮಾಡ್ಬೋದು. ನಾನು ಡೀಟೇಲ್ ಆಗಿರೋ ತುಂಬ ವೀಡಿಯೋಸ್ಗಳನ್ನ ಮಾಡಿದ್ದೀನಿ. ಸೊ ಅದನ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಳಿ. ಸೊ ಇದರಿಂದ ನಿಮ್ಮ ಫ್ಲೈಟ್ ಜರ್ನಿ ತುಂಬ ಸುಲಭ ಆಗುತ್ತೆ. ನಿಮಗೆ ಯಾವುದೇ ರೀತಿಯ ಹೆಲ್ತ್ ಪ್ರಾಬ್ಲಮ್ ಇದ್ದರೆ ಫ್ಲೈಟ್ ಅಟೆಂಡೆಂಟ್ಗೆ ಮೊದಲೇ ತಿಳಿಸಿ, ಅಥವಾ ನೀವು ಬೇರೆ ವೆದರ್ ಕಂಡೀಷನ್ಗೆ ಹೋಗ್ತಾ ಇದ್ದೀರಾ ಅಂತಾದರೆ ಅದ್ರ ಬಗ್ಗೆ ನೀವು ಮೊದಲೇ ರಿಸರ್ಚ್ ಮಾಡಿ ಅಲ್ಲಿಗೆ ಹೋಗಬೇಕಾಗಿದ್ದರೆ ನಿಮಗೆ ಯಾವ ರೀತಿ ಬಟ್ಟೆಗಳು ಬೇಕು. ಇವಾಗ ನಾವು ಸೌತಿಂದ ನಾರ್ತ್ ವಿಂಟರ್ ಸೀಸನಲ್ಲಿ ಹೋಗ್ತಿದ್ದೀವಿ ಅಂತಾದರೆ ನಾರ್ತಲ್ಲಿ ತುಂಬ ಚಳಿ ಇರುತ್ತೆ, ಅದಕ್ಕೆ ಬೇಕಾಗಿರೋ ಬಟ್ಟೆಗಳನ್ನ ತಯಾರು ಮಾಡಿ ಇಟ್ಕೊಳ್ಳಿ. ಸೊ ಈ ರೀತಿ ನೀವು ಪ್ರಿಪೇರ್ ಆಗಿರಿ. ಸುಮ್ಮನೆ ನಾನು ಇವಾಗ ಲಡಾಖ್ ಹೋಗ್ತಾ ಇದ್ದೀನಿ ಅಂಥೇಳಿ ಸಡನ್ನಾಗಿ ನಾವು ಬೆಂಗಳೂರಿಂದ ಫ್ಲೈಟ್ ಬುಕ್ ಮಾಡಿ ಲಡಾಖ್ ಹೋಗಿಬಿಟ್ರೆ ತುಂಬ ಜನರಿಗೆ ಇದು ಪ್ರಾಬ್ಲಮ್ ಆಗುತ್ತೆ. ಏನಕ್ಕಂದರೆ ಇದು ಆಲ್ಟಿಟ್ಯೂಡ್ ಸಿಕ್ನೆಸ್ ಅಂತ ಬರುತ್ತೆ. ಸೊ ನಾರ್ಮಲಿ ರೆಕಮೆಂಡೆಡ್ ಏನಂದರೆ ನೀವು ಕಾಶ್ಮೀರಿಗೆ ಹೋಗಿ ಅಥವಾ ಡೆಲ್ಲಿಗೆ ಹೋಗಿ ಒಂದು ದಿವಸ ಇದ್ದು ಅಲ್ಲಿಂದ ಆಮೇಲೆ ನೀವು ನಾರ್ಮಲಿ ರೋಡ್ ವೇಸಲ್ಲಿ ನೀವು ಲೇ ಲಡಾಖ್ ಹೋಗೋದು ಒಳ್ಳೆಯದು ಅಂತ ಹೇಳ್ತಾರೆ. ಯಾಕಂದರೆ
ನಾರ್ಮಲಿ ಗ್ರ್ಯಾಜುವಲ್ ಆಗಿ ನಿಮ್ಮ ಆಲ್ಟಿಟ್ಯೂಡು ಜಾಸ್ತಿ ಆಗ್ತಾ ಹೋಗುತ್ತೆ. ನೀವು ಫ್ಲೈಟಲ್ಲಿ ಹೋಗಿ ಡೈರೆಕ್ಟಾಗಿ ಲೇ ಲಡಾಖಲ್ಲಿ ಲ್ಯಾಂಡ್ ಆಗಿದ್ರೆ ನಿಮಗೆ ಆಲ್ಟಿಟ್ಯೂಡ್ ಸಿಕ್ನೆಸ್ ಬರೋವಂಥ ಚಾನ್ಸಸ್ಸು ಜಾಸ್ತಿ ಆಗುತ್ತೆ. ಏಜಿಂದ ನಿಮಗೆ ಯಾವುದೇ ರೀತಿಯ ಡಿಫ್ರೆನ್ಸ್ ಬರಲ್ಲ. ನೀವು ಸಣ್ಣವರಾಗಿರ್ಬೋದು, ತುಂಬ ಓಲ್ಡ್ ಆಗಿರ್ಬೋದು, ಅಥವಾ ಮಿಡಲ್ ಏಜ್ಡ್ ಆಗಿರ್ಬೋದು, ಅಥವಾ ನೀವು ತುಂಬ ಫಿಟ್ ಆಗಿರೋರು ಇರ್ಬೋದು. ಆದರೆ ಇದರಿಂದ ನಿಮಗೆ ಯಾವುದೇ ರೀತಿಯ ಡಿಫ್ರೆನ್ಸ್ ಆಗಲ್ಲ. ಯಾರಿಗೂ ಇದರಿಂದ ಆಲ್ಟಿಟ್ಯೂಡ್ ಸಿಕ್ನೆಸ್ ಬರೋಕ್ಕೆ ಚಾನ್ಸಸ್ ಇರುತ್ತೆ. ಸೊ ಹಾಗೆ ನೀವು ಯಾವ ಜಾಗದಿಂದ ಬೇರೆ ಜಾಗಕ್ಕೆ ಹೋಗ್ತಾ ಇದ್ದೀರಾ, ಅದರ ಟೆಂಪರೇಚರನ್ನು ನೋಡ್ಕೊಳ್ಳಿ, ವೆದರನ್ನು ನೋಡ್ಕೊಳ್ಳಿ, ಅದಕ್ಕೆ ಬೇಕಾಗಿರೋಂಥ ಬಟ್ಟೆ ಬರಗಳನ್ನು ತಯಾರಿ ಮಾಡ್ಕೊಳ್ಳಿ. ಇದ್ರ ಬಗ್ಗೆ ನೀವು ಒಳ್ಳೆಯ ರಿಸರ್ಚನ್ನು ಮಾಡ್ಕೊಳ್ಳಿ. ಸುಮ್ಮನೆ ಆರಾಮಾಗಿ ಬಸ್ ಹತ್ಕೊಂಡು ನಾವು ಯಾವುದೋ ಚಿಕ್ಕಮಂಗ್ಳೂರಿಗೆ ಹೋಗ್ಬಿಟ್ವಿ, ನಾವು ಇವಾಗ ಜೋಗ್ ಫಾಲ್ಸ್ಗೆ ಹೋಗ್ಬಿಟ್ವಿ ಅಂತ ಹೇಳಿ ಹೊರಟಂಗೆ ಈ ರೀತಿಯ ಪ್ಲ್ಯಾನ್ ಮಾಡ್ಕೊಂಬೇಡಿ. ಸ್ವಲ್ಪ ಡಿಟೇಲ್ ಆಗಿರೋ ಪ್ಲ್ಯಾನ್ ಮಾಡ್ಕೊಳ್ಳಿ. ನಿಮ್ಮ ಟ್ರಾವೆಲ್ಲು ಸುಖಕರವಾಗುತ್ತೆ, ಸುಲಭ ಆಗುತ್ತೆ, ನಿಮ್ಮ ಹಣ ಉಳಿಯುತ್ತೆ, ನಿಮ್ಮ ಲೈಫ್ ಉಳಿಯುತ್ತೆ, ನಿಮ್ಮ ಜರ್ನಿನೂ ಚೆನ್ನಾಗಿರುತ್ತೆ. ಖುಷಿಯಾಗಿ ನೀವು ಟ್ರಾವೆಲನ್ನು ಎಂಜಾಯ್ ಮಾಡೋದಕ್ಕಾಗುತ್ತೆ. ಇವತ್ತಿನ ಸಂಚಿಕೆ ಇಷ್ಟ ಆಯಿತು ಅಂತಂದರೆ ಒಂದು ಲೈಕು ಮತ್ತು ಶೇರ್ ಮಾಡೋಕ್ಕೆ ಮರಿಬೇಡಿ. ಮತ್ತು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸಿ. ನಿಮಗೆ ಯಾವುದೇ ರೀತಿಯ ಡೌಟ್ ಇದ್ದರೆ ಅದನ್ನು ನಾನು ಮುಂದಿನ ವೀಡಿಯೋಗಳಲ್ಲಿ ಕ್ಲಿಯರ್ ಮಾಡ್ತೀನಿ. ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ, ಧನ್ಯವಾದಗಳು, ಶುಭವಾಗಲಿ.